ನಮಸ್ತೆ ವೀಕ್ಷಕರೇ. ಇವತ್ತು ಆಷಾಢ ಏಕಾದಶಿ, ವೆರಿ ಪವರ್ಫುಲ್ ಏಕಾದಶಿ. ಅದು ನಿಮಗೂ ಗೊತ್ತು ಈಗಾಗಲೇ. ಸೊ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ದೀರೋ ಏಕಾದಶಿ ಅಂತ. ಸೊ ಫಸ್ಟ್ ಆಫ್ ಆಲ್, ಏಕಾದಶಿ ಅಂದರೆ ಎಲ್ಲರಿಗೂ ಏಕಾದಶಿಯ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತಿನ ವಿಡಿಯೋದಲ್ಲಿ ಏಕಾದಶಿ ಅಂದರೆ ಏನು, ನಾನು ಆ ಪದದ ಅರ್ಥ ನಿಮಗೆ ಬಿಡಿಸಿ ಹೇಳ್ತೀನಿ. ಉಪವಾಸ ಅಂತ ಮಾಡ್ತಿರಲ್ವ ನೀವು, ಸೊ ಆ ಪದದ ಅರ್ಥ. ಸೊ ದ್ಯಾಟ್ ಉಪವಾಸನ ಹೇಗೆ ಮಾಡಬೇಕು, ಅಕಸ್ಮಾತ್ ನೀವೇನಾರು ಸಂಕಲ್ಪ ಮಾಡೋದಿತ್ತು ಅಂದರೆ, ಸಪೋಸ್ ನಿಮಗೇನು ಕೆಲಸ ಆಗಬೇಕಿತ್ತು, ನಿಮಗೆ ದಯವಿಟ್ಟು ಹೇಳ್ತೀನಿ, ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಟು ಯು, ಮನುಷ್ಯರ ಜೊತೆ ಮಾಡಿದ ಹಾಗೆ ಭಗವಂತನ ಜೊತೆ ವ್ಯವಹಾರ ಮಾಡಲಿಕ್ಕೆ ಹೋಗಬೇಡಿ. ನಾನು ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ. ಸಂಪೂರ್ಣವಾಗಿ ಅವನಿಗೆ ಶರಣಾಗ್ಬಿಡಿ, ಭಗವಂತನಿಗೆ. ನೀನೇ ಭಗವಂತ, ಎಲ್ಲ ಏನೂ ಇಲ್ಲ ನೀನಿಲ್ಲದೆ. ನನ್ನೊಳಗಿರೋ ಶಕ್ತಿನ ಹೆಚ್ಚಿಸ್ಲಿಕ್ಕೆ ನೀನು ಮಾತ್ರ ಸಾಧ್ಯ, ಕರುಣೆ ತೋರಿಸೋ ಅಂತ ಅವನ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಸೊ ದ್ಯಾಟ್ ಸಂಪೂರ್ಣ ಅವನಿಗೆ ಶರಣಾಗಿ ಸೇ ಗ್ರ್ಯಾಟಿಟ್ಯೂಡ್, ಭಗವಂತನಿಗೆ ಗ್ರ್ಯಾಟಿಟ್ಯೂಡ್ ಹೇಳಿ. ಸೊ ಅವನಿಗೆ ಥ್ಯಾಂಕ್ಸ್ ಹೇಳಿ. ಏನೆಲ್ಲ ಮಾಡಿಲ್ಲ ಭಗವಂತ, ಇನ್ನೂ ಏನು ಮಾಡಬೇಕಿದೆ ನಮಗೆ ಅಲ್ವಾ? ನೀರು ಕುಡಿಯಲಿಕ್ಕೆ ನೀರು, ತಿನ್ನಲಿಕ್ಕೆ ಆಹಾರ, ಉಡಲಿಕ್ಕೆ ಬಟ್ಟೆ ಇರ್ಬೋದು, ಗಾಳಿ, ಉಸಿರು. ಒಂದು ದಿವಸ ಇಲ್ಲಾಂದರೆ ನಮಗೆ ಬದುಕೋಕ್ಕಾಗಲ್ಲ ಅಲ್ವಾ? ಸೂರ್ಯದೇವ ಬದುಕು, ಅಷ್ಟೆಲ್ಲ ಬದುಕಲಿಕ್ಕೆ ಬೆಳಕು ನಮಗೆ ಎಷ್ಟು ಸೂರ್ಯ ಇಲ್ಲದೆ ನಮಗೆ ಬದುಕೋಕ್ಕಾಗಲ್ಲ. ಈ ಎಲ್ಲ ಪಂಚಭೂತಗಳನ್ನ ನೀಡಿರೋ ಬ್ರಹ್ಮಾಂಡಕ್ಕೆ ನಾವು ಕೇಳಿದ್ದನ್ನು ಕೊಡೋಕ್ಕಾಗಲ್ವ? ಕೊಡೋ ದೇವರು ಬಡವ ಅಲ್ಲ. ಕೇಳೋ ರೀತಿಲಿ ಕೇಳಿ. ದಯವಿಟ್ಟು ಫುಲ್ ಸಂಪೂರ್ಣವಾಗಿ ನಿಮ್ಮ ಮನಸ್ಸನ್ನು ಮಗು ಥರ ಇಟ್ಕೊಂಡು ಕೇಳಿ. ವ್ಯವಹಾರ ಮಾಡಬೇಡಿ, ನನಗೆ ಅದು ಕೊಟ್ಟರೆ ನಾನು ಇದು ಮಾಡ್ತೀನಿ ಅಂತ. ಸೊ ನೀವು ಯಾವುದೇ ಮಂತ್ರಗಳನ್ನಾಗಲಿ ಸ್ತೋತ್ರಗಳನ್ನಾಗಲಿ ಸಂಕಲ್ಪವಾಗಿ ಪಠನೆ ಮಾಡಬೇಕಾದ್ರೂ ಅಷ್ಟೇ, ಯಾವುದೇ ಅಪೇಕ್ಷೆ ಇಲ್ಲದೆ ಮಾಡಿದ್ರೆ ಅದು ಬೇಗ ವರ್ಕ್ ಆಗುತ್ತೆ, ಬೇಗ ಫಲ ಕೊಡುತ್ತೆ. ಹಾಗಾಗಿ ಕೇಳೋದು ತಪ್ಪ ಹಾಗಾದರೆ? ಇಲ್ಲ, ಎಂಥ ತಪ್ಪಿಲ್ಲ. ಬಟ್ ಅದರಲ್ಲೂ ನೀವು ಸ್ವಾರ್ಥ ಇಟ್ಕೊಳ್ತೀರ. ಆಗದೆ ಹೋದರೆ ಇನ್ ಟೈಮ ಭಗವಂತನನ್ನು ಬೈತೀರ. ಹಾಗಲ್ಲ, ಅದು ತಪ್ಪು, ಭಗವಂತನ ಇರಲ್ಲ. ಸೊ ಕರ್ಮ ಎಷ್ಟು ಸ್ಟ್ರಾಂಗ್ ಆಗಿರುತ್ತೋ ಅಷ್ಟು ಆಗೋ ಕೆಲಸಗಳು ನಿಧಾನ ಆಗ್ತಿರುತ್ತೆ. ಹಾಗಾಗಿ ಸಂಕಲ್ಪ ಮಾಡಬೇಕಾದ್ರೆ, ಮತ್ತು ಮುಖ್ಯವಾಗಿ ವಿಷ್ಣು ಸಹಸ್ರನಾಮವನ್ನು ಹೇಗೆ ಪಠಿಸ್ಬೇಕು ಅನ್ನೋದನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ಅದರ ಮಹತ್ವ, ವಿಷ್ಣು ಸಹಸ್ರನಾಮವನ್ನು ಯಾರು ಇವತ್ತು ಪಾರಾಯಣ ಮಾಡೋದಾದರೆ ಎಷ್ಟು ಸತಿ ಹೇಳಬೇಕು, ಹೇಗೆ ಹೇಳಬೇಕು, ನಿಮ್ಮದೇ ಎಲ್ಲ ಆರೋಗ್ಯದ ಸಮಸ್ಯೆ ಇರ್ಬೋದು, ಮಕ್ಕಳದಿರ್ಬೋದು, ಮಕ್ಕಳ ಮಾತು ಕೇಳಲ್ಲ, ಆಮೇಲೆ ಹಣದ ಸಮಸ್ಯೆ ಇರಬಹುದು, ಅಥವಾ ಜನ ಯಾರೂ ಸೇರ್ತಾ ಇಲ್ಲ, ನಾವು ಏನೇ ಮಾಡಿದ್ರೂ ಕೆಟ್ಟವ್ರು ಆಗ್ತಾಯಿದ್ದೀವಿ ಎಲ್ಲರಿಗೂ, ಅಥವಾ ನಮಗೆ ಸರಿಯಾದ ಒಳ್ಳೆ ಗುರುಗಳು ಸಿಗ್ತಾ ಇಲ್ಲ ಮಾರ್ಗದರ್ಶನ ಮಾಡಲಿಕ್ಕೆ, ನಾವು ಯಾರು ಅನ್ನೋದನ್ನು ತಿಳ್ಕೋಬೇಕು, ಅಥವಾ ಆಧ್ಯಾತ್ಮದಲ್ಲೇ ನಾವೇನಾರ ಸಾಧನೆ ಮಾಡಬೇಕು ಅಂತ ಇದ್ದರೆ, ಸೊ ನಿಮ್ಮದು ಏನೇ ಸಮಸ್ಯೆ ಇರಲಿ, ಎಲ್ಲ ಸಮಸ್ಯೆಗೂ ಏನೈತಿ, ನಮ್ಮ ವೇದ ಮಂತ್ರಗಳಲ್ಲಿ ಪರಿಹಾರ ಇದೆ. ಸೊ ಭಗವಂತನನ್ನು ಸ್ಮರಿಸಿ ಶುದ್ಧವಾದ ಮನಸ್ಸಿನಿಂದ ಹೇಗೆ ಅನ್ನೋದು ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪರಿಪೂರ್ಣವಾಗಿ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ, ಯಾರೆಲ್ಲ ಹೊಸಬರು ನೋಡ್ತಿದ್ದೀರೋ ಚಾನಲ್ಗೆ ಸ್ವಾಗತ. ವಿಡಿಯೋಗೆ ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳಿ. ಸಬ್ಸ್ಕ್ರಿಪ್ಷನ್ ಫ್ರೀ ಇರುತ್ತೆ. ಸೊ ಪ್ರತಿದಿನ ನಾನು ಯಾವ ಮಂತ್ರಗಳನ್ನು ಹೇಗೆ ಪಠಿಸ್ಬೇಕು, ಅದನ್ನು ಹೇಗೆ ಸಿದ್ಧಿಸ್ಕೋಬೇಕು, ಹೇಗೆ ನಾವು ಮನಸ್ಸನ್ನು ಕಂಟ್ರೋಲ್ ಮಾಡಬೇಕು, ಧ್ಯಾನ ಹೇಗೆ ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಸೊ ದ್ಯಾಟ್ ಐ ಹೋಪ್ ನೀವೆಲ್ಲ ಆರಾಮಿದ್ದೀರಾ ಅಂದ್ಕೊಳ್ತೀನಿ. ಹಿಯರ್ ಐ ಆಮ್ ಆಲ್ಸೋ ಗೋಯಿಂಗ್ ಗುಡ್ ವಿತ್ ಗಾಡ್ ಗ್ರೇಸಸ್ ಆ್ಯಂಡ್ ಲಿಸನ್ ಕೇರ್ಫುಲಿ. ಫಸ್ಟ್ ಆಫ್ ಆಲ್ ಐ ಆಮ್ ಟೆಲ್ಲಿಂಗ್ ಟು ಯು ಹಿಯರ್ ಇನ್ ದಿಸ್ ವಿಡಿಯೋ, ಸಂಕಲ್ಪನ ಹೇಗೆ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ವೆರಿ ಸಿಂಪಲ್. ಸಂಕಲ್ಪ ಇಟ್ಕೊಂಡು ನೀವೇನೇ ಮಾಡಿದ್ರೂ ಅದು ಬೇಗ ಫಲ ಕೊಡುತ್ತೆ. ಸಂಕಲ್ಪ ಸ್ಟ್ರಾಂಗ್ ಆಗಿರಬೇಕು. ಆಮೇಲೆ ಮನಸ್ಸನ್ನು ದಯವಿಟ್ಟು ಕಂಟ್ರೋಲ್ ತಪ್ಪಿಸಬೇಡಿ. ನಿಮ್ಮ ಮನಸ್ಸನ್ನು ಕಂಟ್ರೋಲ್ ತಪ್ಪಿಸ್ಲಿಕ್ಕೆ ಏನು ಕಾರಣ ಅಂತಲೂ ನಾನು ನಿಮಗೆ ವಿಡಿಯೋ ಕೊನೆಗೆ ಹೇಳ್ತೀನಿ. ಓಕೆ, ನೋಡ್ತಾ ಇರಿ, ಮನಸ್ಸನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಅಂತಲೂ ಹೇಳ್ತೀನಿ. ಸೊ ಯಾವಾಗಲೂ ಒಳ್ಳೆ ಥಾಟ್ಸಲ್ಲಿ ಹೇಗಿರಬೇಕು ಅನ್ನೋದು ಹೇಳ್ತೇನೆ ವಿಡಿಯೋ ಕೊನೆಗೆ. ಓಕೆ, ಸೊ ನೋಡಿ, ಫಸ್ಟ್ ಆಫ್ ಆಲ್ ಸಂಕಲ್ಪ. ಓಕೆ, ಶುದ್ಧವಾಗಿ ಇವತ್ತು ಸ್ನಾನ ಮಾಡಿಕೊಂಡು, ತಲೆ ಸ್ನಾನ ಮಾಡಿಕೊಂಡು, ಸಾಧ್ಯವಾದರೆ ನಿಮಗೆ ಹೇಗೆ ನಿಮ್ಮ ಮನೆ ಪದ್ಧತಿ ಹೇಗಿರುತ್ತೆ ಅದನ್ನು ನೋಡ್ಕೊಳ್ಳಿ. ನಾವು ಯಾರು ಯೂಟ್ಯೂಬರ್ಸ್ ಹೇಳ್ತೀವಿ ಅಥವಾ ಯಾವುದೋ ದೊಡ್ಡ ಸ್ವಾಮೀಜಿ ಹೇಳ್ತಾರೆ, ಏನೋ ಅವರು ಹಿಂಗೆ ಹೇಳಿದ್ರು, ಇಲ್ಲ ನೋಡಿ, ದಯಮಾಡಿ ಹೇಳ್ತೀನಿ,
ಯಾರೋ ಮೈ ತುಂಬ ರುದ್ರಾಕ್ಷಿ ಹಾಕ್ಕೊಂಡು ಹಣೆಗೆಲ್ಲ ವಿಭೂತಿ ಹಚ್ಕೊಂಡು ಕುಂಕುಮ ಹಚ್ಕೊಂಡು ನೋಡಿ, ದಯಮಾಡಿ ಹೇಳ್ತೀನಿ, ಗುರುಗಳು ಅಂತಂದರೆ ಪಂಚೇಂದ್ರಿಯಗಳನ್ನು ಹಿಡಿತದಲ್ಲಿಟ್ಕೊಂಡು ಅರಿಷಡ್ವರ್ಗಗಳನ್ನು ಗೆದ್ದು ಪಂಚಭೂತಗಳನ್ನು ತಮ್ಮ ಕೈಯಂತೆ ಆಡಿಸೋವ್ರಿಗೆ ಗುರುಗಳು. ಅವರಿಗೆ ಬ್ರಹ್ಮಾಂಡವನ್ನು ಗೆಲ್ಲೋ ಶಕ್ತಿ ಇರುತ್ತೆ, ಗೆದ್ದಿರ್ತಾರೆ. ಯಾರು ಹಂಗಂದರೆ ಅಂಥ ಗುರುಗಳು? ಸಾಯಿಬಾಬಾ ಇರ್ಬೋದು, ಸ್ವಾಮಿ ಸಮರ್ಥ ಸದ್ಗುರು ಮಹಾರಾಜರು ಇರ್ಬೋದು, ಗಜಾನನ ಗುರು ಮಹಾರಾಜರು, ದಯಾನಿಧಿ ಗುರು ಮಹಾರಾಜರು, ಅಕ್ಕಲ್ಕೋಟಿ ಸಮರ್ಥ ಸದ್ಗುರು ಮಹಾರಾಜರು, ಆಮೇಲೆ ವೀರಬ್ರಹ್ಮೇಂದ್ರ ಮಹರ್ಷಿಗಳು, ಆಮೇಲೆ ಆಚಾರ್ಯ ಅಮರ ಗುರುಗಳು, ಆಮೇಲೆ ಇವರು ಗುರು ರಾಘವೇಂದ್ರ ಸ್ವಾಮಿಗಳು, ಆಮೇಲೆ ರಮಣ ಮಹರ್ಷಿಗಳು, ಯಡಿಯೂರು ಸಿದ್ಧಲಿಂಗೇಶ್ವರ ಪ್ರಭುಗಳು, ಆಮೇಲೆ ಯಾರು ಹುಬ್ಬಳ್ಳಿ ಸಿದ್ಧಾರೂಢ ಅಜ್ಜಾರು, ಆಮೇಲೆ ಮಹಲಿಂಗೇಶ್ವರ ಪ್ರಭುಗಳು, ಬಾಗಲಕೋಟೆ ಮಹಲಿಂಗಪುರದಲ್ಲಿ ಬರ್ತಾರಲ್ವ ಮಹಲಿಂಗೇಶ್ವರ ಪ್ರಭುಗಳು, ಅಲ್ಲೇ ಬಬ್ಲಾದಿ ಬರುತ್ತೆ, ಬಬ್ಲಾದಿ ಸದಾಶಿವಮೂರ್ತಿ ಮಹಾರಾಜರು. ಸೊ ಇವರು ಏನನ್ನಾದರೂ ಸಾಧಿಸ್ತಿದ್ರು. ಈವನ್ ನೀವು ಬಂದು ಮುಂದೆ ನಿಂತರೆ ನಿಮ್ಮ ಬಾಡಿ ಒಳಗೆ ಏನಿದೆ ಅಂತ ಕೂಡ ಹೇಳ್ತಿದ್ರು. ಅಂದರೆ ಯಾವ ರೋಗ ಇದೆ ಅಥವಾ ಏನಿದೆ ಕರ್ಮ, ಅದನ್ನು ಹೆಂಗೆ ಹೀಲ್ ಮಾಡಬೇಕು, ಅದು ಯಾವ ಥರ ಆಗುತ್ತೆ. ಈವನ್ ಸಾಯೋ ವ್ಯಕ್ತಿನೂ ಕೂಡ ಅವ್ರು ಬದುಕಿಸ್ತಿದ್ರು. ಡು ಯು ನೋ ಎನಿಥಿಂಗ್ ಅಬೌಟ್ ದ್ಯಾಮ್? ಯು ಡೋಂಟ್ ನೋ ಎನಿಥಿಂಗ್ ಅಬೌಟ್ ದ್ಯಾಟ್. ಸೊ ಫಸ್ಟ್ ಲಿಸನ್ ಕೇರ್ಫುಲಿ, ತಿಳ್ಕೊಳ್ಳಿ ಅವ್ರ ಬಗ್ಗೆ. ಸಿ ವಾಟ್ ಐ ಆಮ್ ಸೇಯಿಂಗ್ ನಾವು ಹಿಯರ್, ಕೇರ್ಫುಲಿ ಲಿಸನ್, ಓಕೆ? ಸೊ ದ್ಯಾಟ್ ಅವರು ಗುರುಗಳು ಸಂಪೂರ್ಣವಾಗಿ. ಅದರಲ್ಲಿ ನಾನೀಗ ಹೇಳಿದ್ನಲ್ಲ, ಅವರಷ್ಟೇ ಅಲ್ಲ, ಇನ್ನೂ ಅಂಥ ಮಹನೀಯರು ಬಹಳಷ್ಟು ಜನ ಇದ್ದಾರೆ. ಅವರಲ್ಲಿ ಯಾರು ಒಬ್ಬರನ್ನ ಗುರುಗಳು ಅಂತ ಮನಸಾರೆ ಇವತ್ತು ಸಂಕಲ್ಪ ಮಾಡ್ಕೊಂಡು ಸ್ವೀಕಾರ ಮಾಡಿ, ಓಕೆ? ಸಂಕಲ್ಪ ಹೇಗೆ ಮಾಡೋದು ಅಂತ ನಾನು ಹಿಂಗೆ ಈಗ ಹೇಳ್ತೀನಿ ನಿಮಗೆ, ಓಕೆ? ಸೊ ಅಂಥವ್ರನ್ನ ಗುರುಗಳು ಅಂತ ಸ್ವೀಕಾರ ಮಾಡಿ ಮನಸಾರೆ ಒಪ್ಪಿಸ್ಕೊಳ್ಳಿ. ನಿಮ್ಮನ್ನು ನೀವು ಸಂಪೂರ್ಣವಾಗಿ ಆತ್ಮ, ದೇಹ, ಮನಸ್ಸು ಶುದ್ಧವಾಗಿ ಸಂಪೂರ್ಣವಾಗಿ ನಿಮ್ಮನ್ನು ನೀವು ಅವ್ರಿಗೆ ಒಪ್ಪಿಸ್ಕೊಳ್ಳೋದಂದರೆ ಇನ್ನೂ ಸನ್ಯಾಸತ್ವಕ್ಕಂತಲ್ಲ, ಓಕೆ? ಶುದ್ಧವಾದ ಮನಸ್ಸಿಟ್ಕೊಂಡು ನಾನು ಯಾರನ್ನೂ ಬೈಯಲ್ಲ, ಇವತ್ತಿಂದ ಯಾರಿಗೂ ಶಾಪ ಹಾಕಲ್ಲ, ಯಾರ ಬಗ್ಗೆನೂ ಕೆಟ್ಟದಾಗಿ ಮಾತಾಡಲ್ಲ ಅಂತ ಸಂಕಲ್ಪ ಮಾಡ್ಕೊಳ್ಳಿ. ಅದರ ಜೊತೆಗೆ ಊಟ ಮಾಡ್ತಿರಲ್ವ ನೀವು, ಬಾಯಿಂದ ತಿನ್ನೋದಷ್ಟೇ ಆಹಾರ ಆಗಲ್ಲ, ಪಂಚೇಂದ್ರಿಯಗಳಿಂದ ನಾವೇನೆಲ್ಲ ತಗೊಳ್ತೀವೋ ಅದು ಕೂಡ ಆಹಾರ ಆಗುತ್ತೆ. ಫ್ರೀಕ್ವೆನ್ಸಿ ಲೆವೆಲಲ್ಲಿ, ಎನರ್ಜಿ ಲೆವೆಲಲ್ಲಿ ಎಲ್ಲನೂ ವರ್ಕ್ ಆಗುತ್ತೆ. ಸೊ ದ್ಯಾಟ್ ಪರ್ಪಸ್ ನೀವೇನು ಮಾಡಬೇಕು, ಕೆಟ್ಟದ್ದನ್ನು ನೋಡಬಾರ್ದು, ಕೆಟ್ಟದ್ದನ್ನು ಕೇಳಬಾರ್ದು, ಕೆಟ್ಟದ್ದನ್ನು ಮಾತಾಡಬಾರ್ದು, ಕೆಟ್ಟದ್ದನ್ನು ಮಾಡಬಾರ್ದು, ಓಕೆ? ಹಂಗಾಗಿ ನೀವು ಪಂಚೇಂದ್ರಿಯಗಳಿಂದನೂ ಯಾವಾಗಲೂ ಒಳ್ಳೆಯದನ್ನೇ ತಗೊಳ್ತಾ ಇದ್ದರೆ ಒಳ್ಳೆ ಥಾಟ್ಸ್ಗಳು ಬರುತ್ತೆ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಆವಾಗ ನಿಮಗೆ ಏನು ಬೇಕು ಅನ್ನೋದನ್ನು ಅದು ತಿಳ್ಕೊಳ್ಳುತ್ತೆ, ಅರ್ಥ ಮಾಡಿಕೊಳ್ಳುತ್ತೆ. ಆವಾಗ ನಿಮ್ಮ ಎನ್ವಿರಾನ್ಮೆಂಟ್ ಎಲ್ಲನೂ ಅದೇನು ಮಾಡುತ್ತೆ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡು ನಿಮಗೆ ಬೇಕಾದ ಹಾಗೆ ಕ್ರಿಯೇಟ್ ಮಾಡೋಕ್ಕೆ ಶುರುವಾಗುತ್ತೆ. ಇದೇ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್, ಓಕೆ? ಐ ಹೋಪ್ ಯು ಅಂಡರ್ಸ್ಟುಡ್ ಹಿಯರ್ ವಾಟ್ ಐ ಆಮ್ ಸೇಯಿಂಗ್ ನಾವು, ಓಕೆ? ನಿಮಗೆ ಅರ್ಥ ಆಗ್ತಿದೆ ಅಂತ ಅಂದ್ಕೊಳ್ತೀನಿ. ಹಾಗಾಗಿ ಇವತ್ತು ಅತ್ಯಂತ ಬಲಿಷ್ಠವಾದಂತಹ, ಬಹಳ ಶಕ್ತಿಯುತವಾದಂತಹ, ಬಹಳ ಶ್ರೇಷ್ಠವಾದಂತಹ ದಿನ. ಇದೊಂದೇನಾ? ಇಲ್ಲ. ಕಾಲರಾತ್ರಿ ಇದೆ, ಮೋಹರಾತ್ರಿ ಇದೆ, ದಾರುಣ ರಾತ್ರಿ ಇದೆ, ಆಮೇಲೆ ಅದೇ ಹೇಳ್ತಾರಲ್ವ, ಕಾಲರಾತ್ರಿ, ದಾರುಣ ರಾತ್ರಿ ಅಂದರೆ ಅದೇ ಹೋಳಿ ಹುಣ್ಣಿಮೆ, ಆಮೇಲೆ ಶಿವರಾತ್ರಿ, ಅಷ್ಟಮಿ, ಆಮೇಲೆ ನರಕ ಚತುರ್ದಶಿ. ಈ 4 ರಾತ್ರಿಗಳು ಅತ್ಯಂತ ಬಲಿಷ್ಠವಾದಂಥದ್ದು ಈ 4 ದಿನಗಳಲ್ಲಿ. ಆಮೇಲೆ ಸೋಮವತಿ ಅಮಾವಾಸ್ಯೆ ದಿನ, ಆಮೇಲೆ ಸಾಕಷ್ಟಿದೆ. ಪ್ರತಿ ಏಕಾದಶಿ ಇರ್ಬೋದು, ಚತುರ್ದಶಿ ಇರ್ಬೋದು, ಅಷ್ಟಮಿ ತಿಥಿ ಇರಬಹುದು, ನವಮಿ ಇರ್ಬೋದು, ಎಷ್ಟು. ಆಮೇಲೆ ತೃತೀಯ ಗೊತ್ತಾ ನಿಮಗೆ? ಆಮೇಲೆ ತೃತೀಯ ದಿನ, ಆಮೇಲೆ ಸೋಮವಾರದ ದಿನ ಆರಿದ್ರ ನಕ್ಷತ್ರ ಬಂದರೆ ಎಷ್ಟು ಶ್ರೇಷ್ಠವಾದಂತಹ ದಿನಗಳು ಗೊತ್ತಾ? ಅದೆಲ್ಲ ಪ್ರಣವ ಮಂತ್ರ ಜಪಿಸ್ಲಿಕ್ಕೆ, ಗುರುಗಳನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ಕೆ, ಭಗವಂತನೊಟ್ಟಿಗೆ ಕನೆಕ್ಟ್ ಆಗಲಿಕ್ಕೆ ಬಹಳಷ್ಟಿದೆ. ನಾನು ವಿಡಿಯೋ ಮಾಡ್ತಾ ಇರ್ತೀನಿ, ಯಾವ ದಿನ ಏನು ಮಾಡಿದ್ರೆ ಏನು ಫಲ ಅಂತ. ಸೊ ದ್ಯಾಟ್ ಮಾಡ್ತಾಯಿರಿ, ನೋಡ್ತಾಯಿರಿ ನಮ್ಮ ಚಾನಲ್ನ. ಏಕಾದಶಿ ಇದು, ಓಕೆ? ಇವತ್ತು ಏಕಾದಶಿ. ನೋಡಿ, ಸಂಕಲ್ಪ ಹೇಗೆ ಮಾಡೋದು ಅಂತ ನಾನು ಹೇಳ್ತೀನಿ ಶುದ್ಧವಾಗಿ. ಏನು ಅಷ್ಟು ಭಗವಂತನಿಗೆ ಆಡಂಬರನೇ ಬೇಕು ಅಂತೆಲ್ಲ. ನಿಮ್ಮ ಹೃದಯನೇ ಅವನಿಗೆ ದೇವಸ್ಥಾನ ಮಾಡ್ಕೊಳ್ಳಿ, ನಿಮ್ಮ ಹೃದಯದಲ್ಲೇ ಅವನಿಗೆ ಸದಾಕಾಲ ಸ್ಥಿರವಾಗಿ ಇಟ್ಕೊಂಡ್ಬಿಡಿ, ಏನೂ ತೊಂದರೆ ಇಲ್ಲ, ಓಕೆ? ಸೊ ದ್ಯಾಟ್ ಒಂದು ಶುದ್ಧವಾದ ಒಂದು ಒಳ್ಳೆ ಜಾಗ ನೋಡ್ಕೊಳ್ಳಿ. ದೇವ್ರ ಮನೆ ಇದ್ದರೆ ಓಕೆ, ಸ್ನಾನ ಮಾಡ್ಕೊಳ್ತೀರಾ, ನೀವೇನು ನಿತ್ಯ ಕರ್ಮಗಳನ್ನ ಮಾಡ್ಕೊಳ್ತೀರಾ, ಮನೆ ಎಲ್ಲ ಶುಚಿರ್ಭೂತವಾಗಿ ಇಟ್ಕೊಳ್ಳಿ. ಆಕಳ ಗೋಮಂತ್ರ ಇದ್ದರೆ ಅದನ್ನು ನೀರಿಗೆ ಹಾಕಿ ಒಂಚೂರು ಮೀನ್ಸ್ ಒಂದು 2-5 ಡ್ರಾಪ್ಸ್ ಹಾಕಿಬಿಟ್ಟು
ಮನೆಗೆ ಅದಕ್ಕೆ ಆ ನೀರಿಗೆ ಒಂದು 3 ಸತಿ ರಾಮ್ 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 ಅಂತ ಹೇಳಿ ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಹೇಳಿ ಭಗವಂತ ಮನೆಯೆಲ್ಲ ಪರಿಶುದ್ಧವಾಗಲಿ, ಏನೇ ನೆಗೆಟಿವ್ ಎನರ್ಜಿ ಇದ್ದರೆ ಹೋಗಲಿ, ನಮ್ಮ ಮನೆ ಮನಸ್ಸು ನಮ್ಮ ಬದುಕು ಪರಿಶುದ್ಧವಾಗಲಿ, ಸಕಾರಾತ್ಮಕ ಶಕ್ತಿಗಳಿಂದ ತುಂಬಲಿ, ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಎಲ್ಲ ಕಡೆ ಆ ನೀರನ್ನು ಸಿಂಪಡಿಸಿ. ಓಕೆ, ಆಕಳ ಗೋಮಂತ್ರ ಇದ್ದರೆ ನೀವು ಕೂಡ ಒಂಚೂರು ಹಾಕ್ಕೊಳ್ಳಿ. ಸೊ ಇಫ್ ಯು ಹ್ಯಾವ್, ನಿಮ್ಮ ಹತ್ರ ಇಲ್ಲ ಅಂದರೆ ಪರವಾಗಿಲ್ಲ. ಓಕೆ, ಸುಮ್ಮನೆ ಖಾಲಿ ನೀರಿಗೆ ಹೇಳಿದ್ರು ಆಗುತ್ತೆ. ಮನೇನ ಶುದ್ಧಿ ಮಾಡ್ಕೊಳ್ಳಿ. ಮತ್ತು ಗೊತ್ತಿರಲಿ, ಇದನ್ನು ನೀವು ಟಾಯ್ಲೆಟ್ ಬಾತ್ರೂಮಿಗೆ ಹಾಕಬಾರ್ದು ಈ ನೀರನ್ನು. ಓಕೆ, ಅಲ್ಲಿ ಕೂಡ ನೆಗೆಟಿವ್ ಎನರ್ಜಿ ಇರುತ್ತೆ, ಎಲ್ಲರ ಮನೇಲೂ ಇರಲೇಬೇಕಲ್ಲಿ. ಓಕೆ, ಹಾಗಾಗಿ ನೀವಲ್ಲಿ ಈ ಥರ ಹಾಕಿದ್ರೆ ನಿಮಗೆ ತೊಂದರೆ ಆಗುತ್ತೆ. ಅಲ್ಲಿ ಬಿಟ್ಟು ಟಾಯ್ಲೆಟ್ ಬಾತ್ರೂಮ್ 2 ಜಾಗ ಬಿಟ್ಟು ಮಿಕ್ಕಿದ್ದೆಲ್ಲ ಕಡೆ ಈ ನೀರನ್ನು ಹಾಕ್ಕೊಳ್ಳಿ. ಓಕೆ, ಗೊತ್ತಿಲ್ಲದೆ ಹಾಕ್ತಿರಲ್ವ, ಇದೇ ತೊಂದರೆ ಆಗೋದು. ಓಕೆ, ಆಮೇಲೆ ನಾ ಅದನ್ನು ಮುಂದೆ ಹೇಳ್ತೀನಿ ಡೀಟೇಲ್ ಆಗಿ ಯಾಕೆ ಅಂತ, ಹೇಗೆ ಅಂತ. ಓಕೆ, ಸೊ ಶುದ್ಧಿ ಮಾಡಿಕೊಂಡು ನಿಮ್ಮ ಹತ್ರ ತುಳಸಿ ದಯವಿಟ್ಟು ಇವತ್ತು ಕೀಳಬಾರ್ದು. ಓಕೆ, ದೋಷ ಬರುತ್ತೆ. ಹಾಗಾಗಿ ತುಳಸಿ ಗಿಡನ ಇವತ್ತು ಏಕಾದಶಿ ದಿವಸ ಕೀಳೋಕ್ಕೆ ಹೋಗಬೇಡಿ. ನೀವು ನಿನ್ನೆನೇ ಕಿತ್ತಿಟ್ಕೊಂಡಿದ್ರೆ ಓಕೆ, ಪರವಾಗಿಲ್ಲ. ತುಳಸಿನ ಕೃಷ್ಣಂಗೆ ಏರಿಸಿ ಸೊ ಅದನ್ನೇ ಸಂಕಲ್ಪಕ್ಕೆ ತೊಗೋಬೋದು. ಅಥವಾ ನೀವು ಎಲ್ಲ ಮಾಡಿಕೊಂಡು ಪೂಜೆ ಮಾಡೋ ವಿಧಾನ ನಿಮಗೆ ಗೊತ್ತೇ ಇರುತ್ತೆ. ಗೊತ್ತಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ಹೇಗೆ ಪೂಜೆ ಮಾಡಬೇಕು ಸಿಂಪಲ್ಲಾಗಿ ಸಾಧಾರಣವಾಗಿ ಅನ್ನೋದನ್ನು ಹೇಳ್ತೀನಿ. ಸೊ ಇಲ್ಲಿ ಸಂಕಲ್ಪ ನೀವು ಮಾಡ್ಕೋಬೇಕು. ಎಲ್ಲ ಮುಗಿದ್ಮೇಲೆ ನಿಮ್ಮದು ಆದಮೇಲೆ ಸಂಕಲ್ಪ ಅಂತ ಇವತ್ತು ಮುಖ್ಯವಾಗಿ ನಾನು ಹೇಳ್ತಾ ಇರೋದು. ಸಂಕಲ್ಪಕ್ಕೆ ನೀವು ಸ್ವಲ್ಪ ಅಕ್ಷತೆಗೆ ಅರಿಶಿನ ಹಾಕಿ ಮಿಕ್ಸ್ ಮಾಡಿಕೊಂಡು, ಅಕ್ಷತೆ ಮುರಿದಿರಬಾರ್ದು, ಗೊತ್ತಿರಲಿ, ಬ್ರೋಕ್ ಆಗಿರಬಾರ್ದು, ನೇರವಾಗಿರೋದು ತೊಗೊಳ್ಳಿ. ಸ್ವಲ್ಪ ತೊಗೊಳ್ಳಿ, ಅದಕ್ಕೆ ಅರಿಶಿನ ಸೇರಿಸ್ಕೊಂಡು ಅದನ್ನು ಅಕ್ಷತೆ ಮಾಡ್ಕೊಳ್ಳಿ. ಬರೀ ನೀವು ಖಾಲಿ ಅಕ್ಕಿ ತೊಗೊಂಡ್ರೆ ಅದು ಅಕ್ಕಿ ಆಗುತ್ತೆ. ಅಕ್ಕಿನ ಏನಕ್ಕೆ ಉಪಯೋಗಿಸ್ತಾರೆ ಅಂತ ನಾನು ಹೇಳೋದು ಬೇಡ. ಓಕೆ, ಸೊ ದ್ಯಾಟ್ ಅಕ್ಷತೆ ತಗೊಳ್ಳಿ, ಮಾಡ್ಕೊಳ್ಳಿ. ಅದನ್ನು ಆಮೇಲೆ ಒಂಚೂರು ಅದಕ್ಕೆ ನೀರು ಹಾಕ್ಕೊಳ್ಳಿ. ನೀರು ನೀವು ಒಂದು ಉದ್ಧರಣೆಯಲ್ಲಿ ನೀರು ಇಟ್ಕೊಂಡಿರ್ತೀರ ಪೂಜೆಗೆ ಅಲ್ವಾ, ಸೊ ಅದರಲ್ಲೇ ಒಂದು ಚಮಚನೋ 3 ಚಮಚನೋ ನೀರು ಹಾಕ್ಕೊಳ್ಳಿ. ಸೊ 1 ಚಮಚ ಹಾಕ್ಕೊಂಡ್ರೆ ಸಾಕು, ಅದು ನೀರು ಬೀಳೋ ಹಾಗೆ. ಓಕೆ, ಸೊ ಅಕ್ಷತೆ ಕೈಯಲ್ಲಿ ಹಿಡ್ಕೊಂಡು ನೀರು ಹಾಕ್ಕೊಂಡು ಅದು ನೀವೇನು ಮಾಡಬೇಕು ನೋಡಿ, ಸಂಕಲ್ಪಕ್ಕೆ ನಿಮಗೆ ಗೊತ್ತಿರಲಿ ಏನು ಅಂತಂದರೆ ಇವತ್ತಿನ ನಕ್ಷತ್ರ ತಿಥಿ ಯಾವುದು ಇರುತ್ತೆ ಅದು ಗೊತ್ತಿರಲಿ ನಿಮಗೆ. ನೋಡಿ, ಇಲ್ಲಿ ಸಂಕಲ್ಪಕ್ಕೆ ಈ ಥರ ಹೇಳಬೇಕು. ಆದ್ಯ ಬ್ರಾಹ್ಮಣ ಕೈಯಲ್ಲಿ ಹಿಡ್ಕೊಂಡು ನೀವು ಫಸ್ಟು ನಿಮಗೆ ಏನಾಗಬೇಕು ಅಂದ್ಕೊಂಡಿರ್ತೀರ ಅದನ್ನು ಸಂಕಲ್ಪದಲ್ಲಿ ಸೇರಿಸ್ಕೊಳ್ಳಿ. ಮನೆ ಕಟ್ಟೋದಿರ್ಬೋದು, ಮಕ್ಕಳ ವಿದ್ಯಾಭ್ಯಾಸ, ನಿಮ್ದೇನಾದ್ರು ಆರೋಗ್ಯದ ಸಮಸ್ಯೆ ಇದ್ದರೆ, every problems, if you have any troubles in your life, so all of that. Okay, so take that main points. Okay, so ಆದ್ಯ ಬ್ರಾಹ್ಮಣ ದ್ವಿತೀಯ ಪರಾದ್ರೆ ಶ್ವೇತವರಾಹ ಕಲ್ಪೆ ಸಪ್ತಮ ವೈವಸ್ವತ ಮನ್ವಂತರೆ ಅಷ್ಟಾವಿಂಶತಿ ಕಲಿಯುಗೆ ಮಹಾಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ ಭರತವರ್ಷೆ ಭರತಖಂಡೆ ದಂಡಕಾರಣ್ಯ ಗೋದಾವರಾಯ ದಕ್ಷಿಣ ತೀರೆ ಶಾಲಿವಾಹನ ಶಕೆ ಬೌದ್ಧಾವತಾರೆ ಮಾಂಡವ್ಯ ಕ್ಷೇತ್ರೆ ಕಲ್ಯಾಣಪುರಿ ನಗರೆ. ಓಕೆ, ಕಲ್ಯಾಣಪುರಿ ಅಂತ ಅದನ್ನು ಕರಿತಾ ಇದ್ರು ಮುಂಚೆ ಬೆಂಗಳೂರನ್ನ, ಅದು ಓವರಾಲ್ ಪೂರ ಇತ್ತು. ಓಕೆ, ಸೊ ಕಲ್ಯಾಣಪುರಿ ನಗರೆ ಅಸ್ಮಿನ್ ವರ್ತಮಾನೇನ ವ್ಯಾವಹಾರಿಕೆ ಬ್ರಹ್ಮಕಲ್ಪೆ ಸೂರ್ಯ ಸಾವರ್ಣಿಕ ಮನ್ವಂತರೆ ಕೃತಯುಗ ಆದಿ ಸಂಧ್ಯಾಕಾಲೆ ಚಾಂದ್ರಮಾನೇನ ಪ್ರಭಾವಾದಿ ಷಷ್ಠಿ ಸಂವತ್ಸರಾಣ ಮಧ್ಯೆ ಶ್ರೀ. ಈಗ ನೀವು ಸಂವತ್ಸರ ಯಾವುದಿದೆ ಸೇರಿಸ್ಬೇಕು. ಓಕೆ, ಸಂವತ್ಸರ ಸೇರಿಸ್ಬೇಕು. ಆಮೇಲೆ ಉತ್ತರಾಯಣದಲ್ಲಿದ್ದೀರೋ ಅಥವಾ ದಕ್ಷಿಣಾಯನದಲ್ಲಿದ್ದೀರೋ ಅದನ್ನು ಸೇರಿಸ್ಕೋಬೇಕು. ಸೊ ಉತ್ತರಾಯಣ ಅಂದರೆ ಜನವರಿ 14ನೇ ತಾರೀಕಿಂದ ಜುಲೈ 17ರವರೆಗೂ ಬರುತ್ತೆ. ದಕ್ಷಿಣಾಯನ ಅಂತಂದರೆ ಜುಲೈ 17ರಿಂದ ಜನವರಿ 14ರವರೆಗೂ ಬರುತ್ತೆ. ಓಕೆ, ಸೊ ಈಗ ನಾವು ಜುಲೈ 17ರವರೆಗೂ ಅಂದರೆ ಈಗ ನಾವು ಉತ್ತರಾಯಣದಲ್ಲಿ ಇದ್ದೀವಿ. ಓಕೆ, ಸೊ ಉತ್ತರಾಯಣೆ ಋತು ಯಾವುದಿದೆ ಸೇರಿಸ್ಕೊಳ್ಳಿ, ಮಾಸ ಯಾವುದಿದೆ ಸೇರಿಸ್ಕೊಳ್ಳಿ ಅಲ್ವಾ. ಆಷಾಢ ಮಾಸ ಇದೆ, ಆಮೇಲೆ ಪಕ್ಷ ಶುಕ್ಲ ಪಕ್ಷ ಇದೆಯೋ ಕೃಷ್ಣ ಪಕ್ಷ ಇದೆಯೋ ಅದನ್ನು ಸೇರಿಸ್ಕೋಬೇಕು. ಸೊ ಆಮೇಲೆ ಇವತ್ತು ತಿಥಿ ಯಾವುದಿದೆ, ಏಕಾದಶಿ ತಿಥಿ ಇದೆ ಅಲ್ವಾ, ಏಕಾದಶಿ ತಿಥಿ ಸೇರಿಸ್ಕೋಬೇಕು. ಸೊ ಶುಭ ತಿಥಿಯೋ. ಆಮೇಲೆ ವಾಸರ ಅಂದರೆ ವಾರ, ಯಾವ ವಾರ ಇವತ್ತು ಅಲ್ವಾ, ಇವತ್ತು ಯಾವ ವಾರ ಹೇಳಿ. ಸೊ ಆ ವಾರ ಸೇರಿಸ್ಕೋಬೇಕು, ವಾರದ ಹೆಸರು ಹೇಳಬೇಕು. ದ್ಯಾಟ್ ಮೀನ್ಸ್ ಭಾನುವಾರ ಅಲ್ವಾ, ಭಾನುವಾಸರ ಯುಕ್ತಾಯಾಮ್ ಇಲ್ಲಿಗೆ ಅದು
ತಿಥಿ ನಕ್ಷತ್ರ ಎಲ್ಲ ಸೇರಿಸ್ಕೊಂಡ್ರಿ. ಆಮೇಲೆ ಯುಕ್ತಾಯಾಮ್ ಶುಭ ತಿಥಿ ಶುಭ ವಾರ ಶುಭ ನಕ್ಷತ್ರ ಶುಭ ಯೋಗ ಶುಭ ಕರಣಾದಿ ಏವಂ ಗುಣಂ ವಿಶೇಷಣ ವಿಶಿಷ್ಟಾಯಾಮ್ ಶುಭಂ ಪುಣ್ಯತೀತೌ ಮಮ ಕಶ್ಯಪ ಋಷಿ ಗೋತ್ರೋದ್ಭವಶ್ಯ. ಆಮೇಲೆ ನಿಮ್ಮ ನಕ್ಷತ್ರ ಯಾವುದಿರುತ್ತೋ ಆ ನಕ್ಷತ್ರ ಹೇಳಿ, ಡ್ಯಾಶ್ ನಕ್ಷತ್ರೆ. ಆಮೇಲೆ ನಕ್ಷತ್ರ ಆದಮೇಲೆ ರಾಶಿ ಬರುತ್ತೆ ಅಲ್ವಾ. ಸೊ ಯಾವ ರಾಶಿ ಇರುತ್ತೆ ಅದು ಡ್ಯಾಶ್, ಅದು ರಾಶಿ. ರಾಶೌ ಜಾತಶ್ಯ, ರಾಶಿ ಹೆಸರು ಹೇಳಿಬಿಟ್ಟು ರಾಶೌ ಜಾತಶ್ಯ. ಆಮೇಲೆ ನೀವು ನಿಮ್ಮ ಹೆಸರು ಹೇಳಬೇಕು. ನೋಡಿ, ಗಂಡ್ಮಕ್ಳಾದರೆ ಏನು ಹೇಳಬೇಕು, ಶರ್ಮನಃ ಅಂತ ಹೇಳಬೇಕು. ಬಟ್ ಹೆಣ್ಮಕ್ಳಾದರೆ ನಾಮ್ನ್ಯಾಹ ಅಂತ ಹೇಳಬೇಕು. ಓಕೆ, ಹೇಳಿ. ಸೊ ದ್ಯಾಟ್ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಹೆಸರೀಗ ಪವಿತ್ರ ಇದೆ ಅಂತ ಇಟ್ಕೊಳ್ಳಿ, ಪವಿತ್ರ ನಾಮ್ನ್ಯಾಹ ಅಂತ ಹೇಳಬೇಕು. ಗಂಡ್ಮಕ್ಳಾಗಿದ್ದರೆ ಈಗ ಫಾರ್ ಎಕ್ಸಾಂಪಲ್ ಗೋಪಾಲ ಅಂತ ಇರುತ್ತೆ, ಗೋಪಾಲ ಶರ್ಮಣಃ ಅಂತ ಈ ಥರ ಹೇಳಬೇಕು. ಹಾಗಾಗಿ ಹೆಣ್ಮಕ್ಳಿದ್ರೆ ಹಾಗೆ ಹೇಳಬೇಕು, ಗಂಡು ಮಕ್ಕಳಿದ್ರೆ ಹಿಂಗೆ ಹೇಳಬೇಕು. ಸೊ ಹೇಳಿಬಿಟ್ಟು ಅಸ್ಮಾಕಂ ಸ ಕುಟುಂಬಾನಾಂ ಕ್ಷೇಮ ಸ್ಥೈರ್ಯ ವೀರ್ಯ ವಿಜಯ ಅಭಯ ಆನಂದ ಐಶ್ವರ್ಯಾಭಿವೃದ್ಧ್ಯರ್ಥಂ ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಪುರುಷಾರ್ಥ ಸಿದ್ಧ್ಯರ್ಥಂ ಮಮೋಪಾತ ಸಮಸ್ತ ದುರಿತ ಕ್ಷಯದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ನಿತ್ಯ ನಿಷ್ಕಾಮ ಕರ್ಮ ಕರಿಷ್ಯೆ ಅಂತ ಹೇಳಿಬಿಟ್ಟು ಅದನ್ನು ಒಂದು ತಟ್ಟೆ ಇಟ್ಕೊಂಡಿರ್ತೀರಲ್ವ ಆ ಥರಲ್ಲಿ ಬಿಡಬೇಕು. ಓಕೆ, ಕೈಯಲ್ಲಿ ಇಟ್ಕೊಂಡಿರೋ ಅಕ್ಷತೆ ನೀರು ಹಾಕ್ಕೊಂಡು ಅದನ್ನು ಸಂಕಲ್ಪ ಅಂದ್ಕೊಂಡು ಬಿಡಬೇಕು. ಇದು ಸಂಕಲ್ಪ ಮಾಡೋ ರೀತಿ. ಸೊ ಇಲ್ಲಿ ನೋಡಿ, ಸಮಸ್ತ ದುರಿತ ಕ್ಷಯದ್ವಾರ, ಎಲ್ಲ ದುರಿತಗಳು ಕ್ಷಯವಾಗಿ ಹೋಗಲಿ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ. ಓಕೆ, ಪರಮೇಶ್ವರ ಅಲ್ವಾ, ಬೋಲಾಶಂಕರ ಅವನು ಮನಸ್ಸು ಮಾಡಿದ್ರೆ ಎಲ್ಲ ಕಷ್ಟಗಳನ್ನು ಅವನು ಧ್ವಂಸ ಮಾಡ್ತಾನೆ, ಪರಿಹರಿಸ್ತಾನೆ. ಸೊ ದ್ಯಾಟ್ ನಿತ್ಯ ನಿಷ್ಕಾಮ ಕರ್ಮ ಕರಿಷ್ಯೆ, ಕರ್ಮವನ್ನು ನಾನು ಪರಿಶುದ್ಧವಾದ ಮನಸ್ಸಿನಿಂದ ನಿತ್ಯವಾಗಿ ಮಾಡ್ತೀನಿ ಇದನ್ನು ಅಂತ ಅಂದ್ಕೊಂಡು ಮಾಡಬೇಕು. ಸಂಕಲ್ಪನ ಫಸ್ಟ್ ದಿನ ಮಾತ್ರ ಹೇಳಬೇಕು, ಪ್ರತಿದಿನ ಹೇಳಲಿಕ್ಕೇನೂ ಇಲ್ಲ. ಓಕೆ, ಸೊ ದ್ಯಾಟ್ ಇಷ್ಟು ಸಂಕಲ್ಪ ಇರುತ್ತೆ, ಮಾಡ್ಕೊಳ್ಳಿ. ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದನ್ನು ಸಂಕಲ್ಪದ ಹಾಕಿರ್ತೇನೆ. ಸೊ ನೀವು ಪ್ರತಿದಿನ ನಕ್ಷತ್ರಗಳು ತಿಥಿಗಳು ಚೇಂಜ್ ಆಗ್ತಿರುತ್ತೆ. ಓಕೆ, ಹಾಗಾಗಿ ಅದನ್ನು ನೀವು ಕ್ಯಾಲೆಂಡರ್ ನೋಡಿಕೊಂಡು ಮಾಡ್ಕೋಬೋದು. ನಿದ್ರಾ ಕ್ಯಾಲೆಂಡ್ರಲ್ಲಿ ಸಿಗುತ್ತೆ, ಆ್ಯಪ್ ಇದೆ ಅದು. ಸೊ ದ್ಯಾಟ್ ಇದಿಷ್ಟು ಸಂಕಲ್ಪದ್ದಾಯಿತು. ಇನ್ನು ವಿಷ್ಣು ಸಹಸ್ರನಾಮ ಹೇಗೆ ಮಾಡೋದು ಅಂತ ನಾನಿಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ವಿಷ್ಣು ಸಹಸ್ರನಾಮ ನೋಡಿ, ಎಲ್ಲ ರೋಗಕ್ಕೂ ಅದು ರಾಮಬಾಣ ಮದ್ದು. ಓಕೆ, ಸೊ ದ್ಯಾಟ್ ಹಾಗಾಗಿ ವಿಷ್ಣು ಸಹಸ್ರನಾಮ ಇವತ್ತು ಏಕಾದಶಿ ಬೇರೆ, ನೀವು ಪಾರಾಯಣ ಮಾಡಬಹುದು. ಶುದ್ಧವಾದ ಮನಸ್ಸಿಂದ ಮಾಡಬೇಕು. ಫಸ್ಟ್ ಆಫ್ ಆಲ್ ತಿಳ್ಕೊಂಬಿಡಿ, ವಿಷ್ಣು ಸಹಸ್ರನಾಮನ ಅದೇ ಛಂದಸ್ಸಲ್ಲೇ ಹೇಳಬೇಕು. ಯಾವುದೇ ಆಗಲಿ, ಲಲಿತಾ ಸಹಸ್ರನಾಮ ಇರ್ಬೋದು, ವಿಷ್ಣು ಸಹಸ್ರನಾಮ, ರಾಮರಕ್ಷಾ ಸ್ತೋತ್ರ ಇರ್ಬೋದು, ಚಂಡಿ ಕವಚ ಇರ್ಬೋದು, ನರಸಿಂಹ ಕವಚ ಇರ್ಬೋದು, ಸ್ತೋತ್ರ ಇರ್ಬೋದು. ಸೊ ಅವೆಲ್ಲ ಅದೇ ಫ್ರೀಕ್ವೆನ್ಸಿನಲ್ಲಿ ನಿಮಗೆ ವರ್ಕ್ ಆಗಬೇಕು ಅಂದರೆ ನೀವು ಅದೇ ಛಂದಸ್ಸಲ್ಲೇ ಹೇಳಬೇಕು. ಛಂದಸ್ಸು ಪ್ರತಿಯೊಂದಕ್ಕೂ ಛಂದಸ್ಸು ಇರುತ್ತೆ. ಒಬ್ಬರು ಅಧಿದೇವತೆ ಇರ್ತಾರೆ ಮಂತ್ರಗಳಿಗೆ. ಸೊ ಅದಕ್ಕೊಂದು ಕೀಲಕ ಇರುತ್ತೆ, ಮೀನ್ಸ್ ಕೀಲಿಕ ಇರ್ತದೆ, ಲಾಕರ್. ಸೊ ಬೀಜ ಮಂತ್ರ ಅದೇ ಆಗಿರುತ್ತೆ. ಹಾಗಾಗಿ ಅದನ್ನು ಫಸ್ಟು ಸಿದ್ಧೆ ಮಾಡ್ಕೊಳ್ಳಿ ನೀವು. ಓಕೆ, ಆಮೇಲೆ ವಿಷ್ಣು ಸಹಸ್ರನಾಮ ನೋಡಿ, ಯಾವುದು ಕಷ್ಟ ಇಲ್ಲ. ದಯಮಾಡಿ ಮಂತ್ರ ನನಗೆ ಹೇಳಕ್ಕೆ ಬರಲ್ಲ ಅಂದರೆ ಅಟ್ಲೀಸ್ಟ್ ಲಕ್ಷ್ಯ ಕೊಟ್ಟು ಕೇಳಿ, ಮೊಬೈಲಲ್ಲಿ ಸಿಗುತ್ತೆ ಇವಾಗ. ಓಕೆ, ಬಟ್ ಹೇಳ್ತೀನಿ, ಸಾಧ್ಯವಾದಷ್ಟು ನೀವು ಅದನ್ನು ಕಲಿತು ಪ್ರಾಕ್ಟೀಸ್ ಮಾಡಿ ಪ್ರತಿದಿನ ಕೇಳ್ತಾ 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 ನೀವು ಅದನ್ನು ಹೇಳೋದು ಬಹಳ ಬೆಟರ್. ಓಕೆ, ಅದು ಯಾಕಂದರೆ ಮಂತ್ರಗಳಲ್ಲಿ ಋಷಿ ಮುನಿಗಳು ಅದರದ್ದೇ ಆದ ಒಂದು ಬ್ರಹ್ಮಾಂಡದ ಶಕ್ತಿಯನ್ನು ವೈಬ್ರೇಷನ್ನಲ್ಲಿ ಹಿಡಿದಿಟ್ಟಿದ್ದಾರೆ. ಸೊ ದ್ಯಾಟ್ ಅದು ವರ್ಕ್ ಆಗುತ್ತೆ. ನೀವೇನು ಅದನ್ನು ಅದೇ ಫ್ರೀಕ್ವೆನ್ಸಿನಲ್ಲಿ ಹೇಳ್ತೀರಲ್ವ, ಅದು ಆ ಥರ ತರಂಗ ನಿಮ್ಮಲ್ಲಿ ಪ್ರೊಡ್ಯೂಸ್ ಆಗೋಕ್ಕೆ ಶುರುವಾಗುತ್ತೆ. ನಿಮ್ಮ ಸುತ್ತಲೂ ಅವರ ಕವಚ ಕ್ಲೀನ್ ಆಗುತ್ತೆ, ನಿಮಗೆ ಆ ಎನರ್ಜಿ ಫ್ಲೋ ಆಗೋಕ್ಕೆ ಶುರುವಾಗುತ್ತೆ ನಿಮ್ಮ ಬಾಡಿನಲ್ಲಿ, ಮನಸ್ಸಲ್ಲಿ, ಆತ್ಮದಲ್ಲಿ, ಮತ್ತು ಸೂಕ್ಷ್ಮ ಶರೀರ, ಕಾರಣ ಶರೀರ ಅಂತ ನೀವೇನು ಹೇಳ್ತೀರೋ ಸೊ ಅದೆಲ್ಲ ಎನರ್ಜಿ ಲೆವೆಲಲ್ಲಿ ವರ್ಕ್ ಆಗುತ್ತೆ. ಸೊ ದ್ಯಾಟ್ ನೀವು ಹೇಳ್ತೀರಲ್ವ, ವಿಷ್ಣು ಸಹಸ್ರನಾಮನ ಪ್ರಾರಂಭ ಮಾಡ್ತೀರಾ, ಸಂಕಲ್ಪ ಮಾಡಿಕೊಂಡು ವಿಷ್ಣು ಸಹಸ್ರನಾಮ ಸಾಧ್ಯವಾದಷ್ಟು ಹೇಳಿ, ಯಾವುದಾದ್ರೂ ಕಥೆಗಳನ್ನ ಮಂತ್ರಗಳನ್ನು ಪಾರಾಯಣ ಮಾಡ್ಕೊಳ್ಳಿ. ಓಕೆ, ಪುಣ್ಯಕಥೆಗಳನ್ನ ಕೇಳಿ, ಅಥವಾ ಭಾಗವತ ಇದ್ದರೆ ಅದನ್ನಾದರೂ ಓದ್ಕೋಬಹುದು, ಗರುಡ ಪುರಾಣನಾದರೂ ಓದ್ಕೋಬಹುದು. ಸೊ ನೆಕ್ಸ್ಟು ವಿಷ್ಣು ಸಹಸ್ರನಾಮ ನೋಡಿ, ಸಂಕಲ್ಪ ಮಾಡುವಾಗ ಮಾತ್ರ ನೀವು ಅಂದರೆ ದಿವಸಕ್ಕೆ ಒಂದೇ ಸತಿ ಹೇಳ್ತೀರಿ ಅನ್ನೋದಾದರೆ
ಪಾಠೆ ವಿನಿಯೋಗ ಅಂತ ಹೇಳಬೇಕು. ಸಹಸ್ರ ಅಂದರೆ ಒಂದಕ್ಕಿಂತ ಜಾಸ್ತಿ ಹೇಳೋದಾದರೆ ಸಹಸ್ರನಾಮ ಪಾರಾಯಣೆ ಅಂತ ಹೇಳಬೇಕು. ಓಕೆ, ಹಾಗಾಗಿ ನೆನ್ಪಿಟ್ಕೊಳ್ಳಿ. ಒಂದು ಸಲ ಹೇಳ್ತಿರೋ ಅಂದರೆ ಒಂದಕ್ಕಿಂತ ಜಾಸ್ತಿ ಅಂದರೆ 2 ಸಲ 3 ಸಲ ಹೀಗೆ ಸಂಕಲ್ಪ ಮಾಡ್ಕೊಳ್ತಾರೆ. ಕೆಲವರು 12 ಸಲ ಹೇಳಬೇಕು, 7 ಸತಿ ಹೇಳಬೇಕು ಅಂತ. ಸೊ ಹಾಗಾಗಿ ನಾನಿಲ್ಲಿ ಹೇಳಿದೆ. ಸೊ ದ್ಯಾಟ್ ಒಂದು ಸತಿ ಹೇಳೋದಾದರೆ ಪಾಠೆ ವಿನಿಯೋಗ ಅಂತ ಹೇಳಬೇಕು ಸಂಕಲ್ಪ ಮಾಡ್ಕೊಳ್ಳುವಾಗ. ಓಕೆ, ಸೊ ಇಲ್ಲಿ ನಿಮಗೆ ನೋಡಿ ವಿಷ್ಣು ಸಹಸ್ರನಾಮದಲ್ಲಿ ಓಂ ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇತ್ ಅಂತ ಹೇಳ್ತೀರ ಅಲ್ವಾ. ಸೊ ನಿಮಗೆ ಒಂದೇ ಸತಿ ಹೇಳೋದಾದರೆ ನೇರವಾಗಿ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟು ಫಲಶ್ರುತಿವರೆಗೂ ನೀವು ಹೇಳಿ ಮುಗಿಸ್ಬೋದು. ದೇರ್ ಈಸ್ ನೋ ಪ್ರಾಬ್ಲಮ್. ಓಕೆ, ಎಲ್ಲೂ ಯಾವಾಗೂ ಸಮಸ್ಯೆ ಇಲ್ಲ. ಸೊ ಅಕಸ್ಮಾತ್ ನೀವು 2 ಸತಿ ಹೇಳ್ತೀನಿ 3 ಸತಿ ಹೇಳ್ತೀನಿ ದಿವಸಕ್ಕೆ ಅಂತ ಅನ್ನೋದಾದರೆ ಸೊ ನೀವು ಎಲ್ಲಿವರೆಗೂ ಹೇಳ್ತೀರಾ ವಿಷ್ಣು ಸಹಸ್ರನಾಮನ ಅಂದರೆ ಅದು ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭು ಭೂತ ಕೃದ್ಭೂತ ಭೃದ್ಭಾವೋ ಭೂತಾತ್ಮ ಭೂತ ಭಾವನಃ ಅಂತ ಹೇಳ್ತೀರಲ್ವ, ಅಲ್ಲಿವರೆಗೂ ಮಾತ್ರ ಒಂದು ಸತಿ ಹೇಳಿ. ಆಮೇಲೆ ಪೂರಾ ಇದನ್ನು ಇಲ್ಲಿಂದ ಶುರು ಮಾಡಿ ಆಮೇಲೆ ಫಲಶ್ರುತಿ ಹೇಳಕ್ಕೆ ಹೋಗಬೇಡಿ. ನೀವು 3 ಸತಿ 2 ಸಲ 3 ಸಲ ಜಾಸ್ತಿ ಸಲ ಹೇಳೋದಾದರೆ ಫಲಶ್ರುತಿ ಹೇಳಬೇಡಿ. ನೀವು ವಿಷ್ಣು ಸಹಸ್ರನಾಮ ಶುರುವಾಗೋದೇ ಎಲ್ಲಿಂದ 1ನೇ ಶ್ಲೋಕ ಯಾವ್ದು ಹೇಳಿ, ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭು ಅಂತ ಆಯ್ತಲ್ಲ, ಅಲ್ಲಿಂದ ಶುರುವಾಗುತ್ತೆ ವಿಷ್ಣು ಸಹಸ್ರನಾಮ. ಸೊ ಹಾಗಾಗಿ ಅದು ಅದಕ್ಕಿಂತ ಮುಂಚೆ ಇರೋದು ಪೂರ್ವ ಪೀಠಿಕೆ, ಆಮೇಲೆ ಫಲಶ್ರುತಿ ಬರುತ್ತೆ. ಹಾಗಾಗಿ ಇದನ್ನು ಏನಿದೆ ಸಹಸ್ರನಾಮ ಇದನ್ನು ನೀವು ಪದೇ ಪದೇ ಹೇಳಬೇಕಾಗತ್ತೆ. ಸೊ ಬಿಗ್ನಿಂಗಿಂದನೂ ನೀವು ಮತ್ತೆ ಹೇಳಬೇಕಾಗಿಲ್ಲ, ಒಂದು ಸತಿ ಹೇಳಿದ್ರೆ ಸಾಕು ಪೈಲ ಸಲ. ಆಮೇಲೆ ಇಲ್ಲಿಂದ ಶುರು ಮಾಡಿ ಅದನ್ನು ನೀವು 1 ಸಲ ಹೇಳ್ತೀರೋ 2 ಸಲ ಹೇಳ್ತೀರ ಮತ್ತೊಂದು ಅದನ್ನೇ ರಿಪೀಟ್ ಮಾಡಿ ಪದೇ ಪದೇ ವಾಪಸ್ ಅಲ್ಲಿಂದನೇ ಹೇಳಿ. ಕೊನೆಗೆ ನೀವೇನು ಕೊನೆ ಸಲ ಹೇಳ್ತೀರಲ್ವ, ಅಂದರೆ ನೀವೀಗ 3 ಸಲ ಹೇಳಬೇಕು ಅಂದ್ಕೊಂಡಿರ್ತೀರ, 3ನೇ ಸಲ ಇದನ್ನು ಹೇಳಿದ್ಮೇಲೆ ಕೊನೆಗೆ ಮತ್ತೆ ಲಾಸ್ಟ್ ಫಲಶ್ರುತಿ ಹೇಳ್ಕೊಳ್ಳಿ. 3ನೇ ಸಲ ಹೇಳುವಾಗ ಫಲಶ್ರುತಿ ಹೇಳಬೇಕು. ನೀವು ಪ್ರತಿ ಸಲನೂ 1ಯಿಂದ ಸ್ಟಾರ್ಟ್ ಮಾಡಿ ಮತ್ತೆ ಸಹಸ್ರನಾಮ ಹೇಳಿ ಫಲಶ್ರುತಿನೂ ಹೇಳೋ ಅವಶ್ಯಕತೆ ಇಲ್ಲ. ಓಕೆ, ವಿಷ್ಣು ಸಹಸ್ರನಾಮ ಏನದು 1ಯಿಂದ 108 ಶ್ಲೋಕಗಳು ಬರುತ್ತಲ್ಲ, ಫಸ್ಟಿಂದ ಅಲ್ಲಿವರೆಗೂ ಹೇಳ್ಕೊಳ್ಳಿ ಅಷ್ಟೇ ಪದೇ ಪದೇ. ಓಕೆ, ಈ ಥರ ಹೇಳ್ಕೊಂಡು ನೀವು ಒಮ್ಮೆ ಹೇಳೋದಾದರೆ ಫಲಶ್ರುತಿ ಹಿಡ್ಕೊಂಡು ಬಿಗ್ನಿಂಗಿಂದ ಹಿಡ್ಕೊಂಡು ವಿಷ್ಣು ಸಹಸ್ರನಾಮವನ್ನು ಹಿಡ್ಕೊಂಡು ಫಲಶ್ರುತಿವರೆಗೂ ಹೇಳಿ ಮುಗಿಸ್ಬಿಡ್ಬೋದು. ಇದು ಪಾರಾಯಣ ಮಾಡೋ ರೀತಿ ಒಂದಕ್ಕಿಂತ ಹೆಚ್ಚಿಗೆ ಅನ್ನೋದಾದರೆ. ಆಮೇಲೆ ಇದರಲ್ಲಿ ಅಶ್ಯ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರ ಮಹಾಮಂತ್ರಶ್ಯ ಶ್ರೀ ವೇದವ್ಯಾಸೋ ಭಗವಾನ್ ಋಷಿ ಅನುಷ್ಠುಪ್ ಛಂದಃ ಶ್ರೀ ಮಹಾವಿಷ್ಣು ಪರಮಾತ್ಮ ಶ್ರೀಮನ್ನಾರಾಯಣೋ ದೇವತಾ ಈ ಥರ ಹೇಳಬೇಕು ನೀವು. ಓಕೆ, ಸೊ ಹೆಂಗೆ ನೋಡಿ ಇನ್ನೊಮ್ಮೆ ಹೇಳ್ತೀನಿ. ನೀವೆಲ್ಲಿವರೆಗೂ ಈಗ ಇದನ್ನು ಶುರು ಮಾಡ್ತಿರಲ್ಲ, ಅಶ್ಯ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರ ಅಂತ ಹೇಳೋಕ್ಕೆ ಶುರು ಮಾಡ್ತಿರಲ್ವ, ಅದರಲ್ಲಿ ಆವಾಗ ಅಶ್ಯ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರ ಮಹಾಮಂತ್ರಶ್ಯ ಶ್ರೀ ವೇದವ್ಯಾಸೋ ಭಗವಾನ್ ಋಷಿ ಅನುಷ್ಠುಪ್ ಛಂದಃ ಶ್ರೀ ಮಹಾವಿಷ್ಣು ಪರಮಾತ್ಮ ಶ್ರೀಮನ್ನಾರಾಯಣೋ ದೇವತಾ ಈ ಥರ ಹೇಳಬೇಕು. ಆಮೇಲೆ ಅಲ್ಲಿವರೆಗೂ ನಾರಾಯಣೋ ದೇವತಾ ಅಲ್ವಾ. ಅನುಷ್ಠುಪ್ ಛಂದಃ ಶ್ರೀ ಮಹಾವಿಷ್ಣು ಪರಮಾತ್ಮ ಶ್ರೀಮನ್ನಾರಾಯಣೋ ದೇವತಾ ಅಮೃತಾಂಶೋದ್ಭವ ಭಾನುರುತಿ ಬೀಜಂ ದೇವಕಿ ನಂದನ ಇದೆಲ್ಲ ಹೇಳ್ಕೊತಾ ಹೋಗ್ತಿರಲ್ಲ. ಸೊ ಆವಾಗ ಎದೆ ಮೇಲೆ ಕೈ ಇಟ್ಕೊಳ್ಳಿ. ಋಷಿ ಅಂತ ಹೇಳುವಾಗ ತಲೆ ಮೇಲೆ ಕೈ ಬರಬೇಕು. ಯಾಕಂದರೆ ಅದನ್ನು ರಚನೆ ಮಾಡಿರ್ತಕ್ಕಂತಹ ಆ ಮಹರ್ಷಿಗಳು ಯಾವಾಗಲೂ ನಮ್ಮ ತಲೆ ಮೇಲೆ ಇರಬೇಕು. ಅವರಷ್ಟೇ ಅಲ್ಲ, ಯಾವಾಗಲೂ ನೆನಪಿಟ್ಕೊಳ್ಳಿ, ಗುರುಗಳನ್ನು ನಾವು ನಮ್ಮ ತಲೆ ಮೇಲೆ ಇಟ್ಕೋಬೇಕು ಸದಾ ಕಾಲಕ್ಕೂ. ಬಿಕಾಸ್ ದ್ಯಾಟ್ ನಮ್ಮನ್ನು ಸನ್ಮಾರ್ಗದಲ್ಲಿ ಪ್ರಚೋದಿಸಿ ನಮ್ಮನ್ನು ನಡೆಸೋರು ಅವರೇ. ಹಾಗಾಗಿ ಸರಿಯಾದ ದಾರಿ ಯಾವುದು, ನಾವು ಹೇಗೆ ಇರಬೇಕು, ನಮ್ಮನ್ನು ಎಲ್ಲ ರೀತಿಯಿಂದ ಪ್ರೊಟೆಕ್ಟ್ ಮಾಡೋದು ಗುರುಗಳೇ. ಹಾಗಾಗಿ ಗುರುಗಳ ಚರಣ ಕಮಲಗಳು ತಲೆ ಮೇಲೆ ಇರಬೇಕು ಯಾವಾಗಲೂ. ಸೊ ಗುರುಗಳನ್ನು ತಲೆ ಮೇಲೆ ಇಟ್ಕೋಬೇಕು ಅದು ಹೇಳುವಾಗ. ಆಮೇಲೆ ಛಂದಸ್ಸು ಹೇಳುವಾಗ ನೀವು ಬಾಯಿ ಮೇಲೆ ಕೈ ಇಟ್ಕೊಬೇಕಾಗ್ತದೆ. ಆಮೇಲೆ ಎದೆ ಮೇಲೆ ಕೈ ಇಟ್ಕೊಂಡು ನಿಮ್ಮ ಹೃದಯದಲ್ಲಿ ಕೈ ಇಟ್ಕೊಂಡು ಸೊ ಹೇಳಿ ಅದನ್ನು. ಓಕೆ, ಅದಿಷ್ಟು ನೀವು ಹೇಳಿಬಿಟ್ಟು ಆಮೇಲೆ ವಿಷ್ಣು ಸಹಸ್ರನಾಮವನ್ನು ನೀವು ಸ್ಟಾರ್ಟ್ ಮಾಡ್ಬೋದು ಪಠನೆ ಮಾಡಲಿಕ್ಕೆ. ಓಕೆ, ತುಂಬ ಚೆನ್ನಾಗಿದೆ. ನೀವು ಇಲ್ಲಿ ಧ್ಯಾನಂ ಅಂತ ಹೇಳ್ತಿರ್ತೀರಲ್ವ,
ಅದು ಬಹಳ ಇಂಪಾರ್ಟೆಂಟ್. ಧ್ಯಾನಂ ಅಂತ ಹೇಳುವಾಗ ನೋಡಿ, ಅದು ಅಥ ಧ್ಯಾನಂ ಬರುತ್ತಲ್ಲ, ಅದು ಒಟ್ಟು ಫ್ರೀಕ್ವೆನ್ಸಿ ತಪ್ಪಿಸ್ಬೇಡಿ. ಓಕೆ, ಅದು ಎಷ್ಟು ಚಂದ ಶುರುವಾಗ್ತದೆ, ಎಷ್ಟು ಅದ್ಭುತವಾದ ಶಕ್ತಿ ಇದೆ ಆ ಮಂತ್ರಗಳಲ್ಲಿ. ಕ್ಷೀರೋ ಧನ್ವತ್ ಪ್ರದೇಶೆ ಶುಚಿಮಣಿ ವಿಲಸತ್ ಸೈಕತೆ ಮೌಕ್ತಿಕಾನಾಂ ಮಾಲಾ ಕ್ಲುಪ್ತಾಸ್ತನಸ್ತಸ್ಫಟಿಕಮಣಿ ನಿಭೈರ್ಮೌಕ್ತಿಕೈರ್ಮಂಡಿತಾಂಗಃ ಶುಭ್ರೈರಭ್ರೈರದಭ್ರೈರುಪರಿ ವಿರಚಿತೈರ್ಮುಕ್ತಪೀಯೂಷವರ್ಷೈಃ ಆನಂದೀನ ಪುನಿಯಾದರಿ ನಲಿನಗದಾ ಶಂಖಪಾಣಿರ್ಮುಕುಂದಃ ಭೂಪಾದವ್ಯಶ. ನೋಡಿ, ಭೂ ಅಂತ ಹೇಳಬೇಕು, ಭೂ ಅಲ್ಲ, ಅದು ಮಹಾಪ್ರಾಣ ಇದೆ ಅಲ್ವಾ. ಭೂಪಾದವ್ಯಶ್ಯ ನಾಭಿರ್ವಿಯದಸುರನಿಲಶ್ಚಂದ್ರ ಸೂರ್ಯೌಚ ನೇತ್ರೆ ಕರ್ಣವಾಶಾಹ ಶಿರೋದ್ಯೌರ್ಮುಖಮಪಿ ದಹನೋ ಯಶ್ಯ ವಾಸ್ತೇಯಮಬ್ಧಿಃ. ಸೊ ಈ ಥರ ಅಂತಸ್ತಮ್ಯಶ್ಚ ವಿಶ್ವಂ ಸುರ ನರಕ ಖಗೋ ಭೋಗಿ ಗಂಧರ್ವ ದೈತ್ಯೈಃ ಚಿತ್ರಂ ರಂ ರಮ್ಯತೆ ತಂ ತ್ರಿಭುವನೋಪುಷಂ ವಿಷ್ಣುಮೀಶಂ ನಮಾಮಿ. ಸೊ ಈ ಥರ ಹೇಳಬೇಕು. ನಮಾಮಿ ಅಂತ ಹೇಳುವಾಗ ಈ ಥರ ಶರಣಾಗಬೇಕು ಭಗವಂತನ ಚರಣ ಕಮಲಗಳಿಗೆ. ಓಕೆ, ವೆಂಕಟೇಶ್ವರನ ಚರಣ ಕಮಲಗಳಿಗೆ ಶರಣಾಗಬೇಕು. ಸೊ ಹಾಗಾಗಿ ಈ ಥರ ಹೇಳಿದ್ರೆ ಅದು ವರ್ಕ್ ಆಗುತ್ತೆ ನಿಮಗೆ. ವಿಷ್ಣು ಸಹಸ್ರನಾಮ ಅದು ಅಲ್ಲಿ ಎಲ್ಲಿ ವಿಷ್ಣು ಸಹಸ್ರನಾಮದಲ್ಲಿ ಅಲ್ಪ ಪ್ರಾಣ ಇದೆ, ಮಹಾಪ್ರಾಣ ಇದೆ, ಅದನ್ನು ನೋಡ್ಕೊಳ್ಳಿ. ನೋಡ್ಕೊಂಡ್ಬಿಟ್ಟು ಅದನ್ನು ಅದೇ ಫ್ರೀಕ್ವೆನ್ಸಿನಲ್ಲಿ ಹೇಳಿ. ಅಲ್ಪ ಪ್ರಾಣ ಇದ್ದಲ್ಲಿ ಮಹಾಪ್ರಾಣ, ಮಹಾಪ್ರಾಣ ಇದ್ದಲ್ಲಿ ಅಲ್ಪ ಪ್ರಾಣ ಮಾಡೋಕ್ಕೆ ಹೋಗ್ಬೇಡಿ. ಅದನ್ನೇ ಛಂದಸ್ಸು ಅಂತ ಹೇಳಿದ್ದು. ಓಕೆ, ಅದೇ ಫ್ರೀಕ್ವೆನ್ಸಿ, ಅದೇ ವೈಬ್ರೇಷನ್ ನಿಮ್ಗೆ ಬರೋದು. ಓಕೆ, ಸೊ ಹಾಗಾಗಿ ವಿಷ್ಣು ಸಹಸ್ರನಾಮನ ಚೆನ್ನಾಗಿ ಪಾರಾಯಣ ಮಾಡಿ ಇದನ್ನು. ಓಕೆ, ಇವತ್ತು ವಿಷ್ಣು ಸಹಸ್ರನಾಮ ತುಂಬ ಅದ್ಭುತವಾಗಿ ಆಗುತ್ತೆ. ಮತ್ತು ಇನ್ನು ಉಪವಾಸ ನೋಡಿ, ಉಪವಾಸ ಅಂತಂದರೆ ಉಪ ಆವಾಸ. ಉಪ ಅಂದರೆ ಪಕ್ಕದಲ್ಲೇ, ಅಂದರೆ ಕೂತ್ಕೊಂಡು, ಆವಾಸ ಅಂದರೆ ವಾಸ ಮಾಡೋ ಸ್ಥಳ. ಉಪ ಅಂದರೆ ಅದೊಂದು ಭಾಗ ಹೆಚ್ಚಿಂದು ಅಂತ. ಪಕ್ಕದಲ್ಲೇ ಕೂತ್ಕೊಂಡು ಭಗವಂತನಿಗೆ ಯಾವಾಗಲೂ ಅವನನ್ನೇ ಸ್ಮರಿಸ್ಬೇಕು. ಅಡುಗೆ ಮಾಡೋವಾಗ, ನೀವು ಹೆಣ್ಮಕ್ಳಾಗಿದ್ದರೆ ಪಾತ್ರೆ ತೊಳೆಯುವಾಗ, ಈಚ್ ಆ್ಯಂಡ್ ಎವ್ರಿ ಟೈಮ್. ಓಕೆ, ಹರ್ ಪಲ್, ಹರ್ ವಕ್ತ್, ಹರ್ ಸೂನ್ ಅವನನ್ನೇ ಸ್ಮರಿಸಿ, ಭಗವಂತನನ್ನೇ. ಯಾವುದಾದ್ರೂ ಒಂದು ಮಂತ್ರ ನೀವು ಹೇಳ್ಕೊಬೋದು. ವಿಷ್ಣು ಸಹಸ್ರನಾಮ ಆಗ್ಬೋದು, ರಾಮರಕ್ಷಾ ಸ್ತೋತ್ರ ಆಗ್ಬೋದು, ರಾಮನಾಮ ಇರ್ಬೋದು, ರಾಮ ತಾರಕ ಮಂತ್ರ. ಸೊ ಈ ಥರ ನೀವು ಬೇಕಾದರೆ ಈ ಥರ ವಿಷ್ಣುವಿನ ಸಾಕಷ್ಟು ಮಂತ್ರಗಳಿದೆ. ನರಸಿಂಹ ಕವಚ ಹೇಳ್ಕೋಬೋದು. ಸೊ ದ್ಯಾಟ್ ಏನಾದರೂ ಇವತ್ತು ವಿಷ್ಣುವಿನ ಯಾವಾಗಲೂ ಹೃದಯದಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಂಡು ಅವನನ್ನೇ ಸ್ಮರಿಸ್ತಾ ಇರಿ. ಏಕಾದಶಿ ಉಪವಾಸ ಎಲ್ಲರಿಗೂ ಒಳ್ಳೆಯದಾಗಲಿ. ಉಪವಾಸದ ಅರ್ಥ ಅದೇ, ನಾವೆಲ್ಲ ಈ ಉಪವಾಸ ಅಂದರೆ ಏನೂ ತಿನ್ನಬಾರ್ದು ಅಂತ ಅಲ್ಲ. ಸೊ ಅನ್ನವನ್ನು ತಿನ್ನಬಾರ್ದು, ಆಮೇಲೆ ಅಡುಗೆಗೆ ಹಾಕೋ ಸಕ್ಕರೆ ತಿನ್ನಬಾರ್ದು ಇವತ್ತು. ಆಮೇಲೆ ಯಾಕಂದರೆ ಅವೆಲ್ಲ ನಮಗೆ ಮನಸ್ಸು ಕಂಟ್ರೋಲ್ ಮಾಡಲಿಕ್ಕೆ ಆಗಲ್ಲ. ಮನಸ್ಸನ್ನು ನಾವು ಇವತ್ತೊಂದು ದಿನವಾದರೂ ಹತೋಟಿಲಿ ಇಟ್ಕೋಬೇಕು ಅಂದರೆ ಉಪವಾಸದ ಅವಶ್ಯಕತೆ ನಿಜವಾಗ್ಲೂ ಇರುತ್ತೆ. ಉಪವಾಸದಿಂದ ಆರೋಗ್ಯನೂ ಚೆನ್ನಾಗಿರುತ್ತೆ, ಮನಸ್ಸು ಕಂಟ್ರೋಲ್ ಆಗುತ್ತೆ. ಸೊ ದ್ಯಾಟ್ ಪರ್ಪಸ್ ಹಾಗೆ ಹೇಳಿದ್ದು. ಹಾಗಂತ ಪ್ರತಿದಿನ ಉಪವಾಸ ಇರೋದಲ್ಲ, ಅದಕ್ಕೂ ತಿಥಿ, ವಾರ, ನಕ್ಷತ್ರ, ಅದು ಮಾಸಗಳೆಲ್ಲ ಇರುತ್ತೆ. ಯಾವ ಮಾಸದಲ್ಲಿ ಏನು ತಿನ್ನಬಾರ್ದು, ಏನು ತಿನ್ನಬೇಕು ಆರೋಗ್ಯಕ್ಕೆ ಅಂತ ಹೇಳಿದ್ದಾರೆ. ತುಂಬ ಅದು ಇರುತ್ತೆ. ಸೊ ದ್ಯಾಟ್ ಅರ್ಥಕ್ಕೆ ಸಾಧ್ಯವಾದಷ್ಟು ಮಾಡಿ. ಏಕಾದಶಿ ಎಲ್ರಿಗೂ ಒಳ್ಳೆಯದಾಗಲಿ. ನಿಮ್ಮಲ್ಲಿ ಎಲ್ಲಾದರೂ ಪ್ರವಚನ ನಡೆಯುತ್ತೆ ಅಂದರೆ ಹೋಗಿ ಕೂತ್ಕೊಂಡು ಪ್ರವಚನ ಕೇಳ್ಕೊಳ್ಳಿ. ನೆಗೆಟಿವ್ ಎನರ್ಜಿ ಹೆಂಗೆ ಬರುತ್ತೆ ಗೊತ್ತಾ? ಬೇರೆಯವ್ರ ಬಟ್ಟೆ ಹಾಕ್ಕೊಳ್ಳೋದ್ರಿಂದ, ಬೇರೆಯವ್ರ ಒಡವೆಗಳನ್ನ ಹಾಕ್ಕೊಳ್ಳೋದ್ರಿಂದ, ಮತ್ತು ಟಿ ವಿ ನೋಡೋದ್ರಿಂದ, ಧಾರಾವಾಹಿಗಳನ್ನ ನೋಡೋದ್ರಿಂದ ಬರುತ್ತೆ. ಹೇಗೆ ಅವ್ರು ಅದರಲ್ಲಿ ಕೆಟ್ಟದ್ದೇ ತೋರಿಸ್ತಿರ್ತಾರೆ. ನೀವು ಅದನ್ನೇ ಬೇಡದೇ ಇರೋ ವಾರ್ತಾಗಳಿರ್ಬೋದು, ನ್ಯೂಸ್ಗಳು, ಏನು ಉದ್ಧಾರ ಮಾಡಲಿಕ್ಕಿದೆ ನೀವು ದೇಶನ? ತಿಳ್ಕೊಳ್ಳಿ. ಅದನ್ನು ಓವರಾಗಿ ಅದರಲ್ಲಿ ಇನ್ವಾಲ್ವ್ ಆಗಿ ನೋಡ್ತಾರಲ್ಲ, ಅದು ವರ್ಕ್ ಆಗುತ್ತೆ. ಓಕೆ, ಸೊ ಶುದ್ಧವಾದ ಮನಸ್ಸಿಂದ ಎಲ್ಲನೂ ಒಳ್ಳೇದಾಗ್ತದೆ. ಫಸ್ಟ್ ನಾವು ಬದಲಾಗೋಣ, ನಾವು ಒಳ್ಳೆಯವರಾಗೋಣ, ಪ್ರಪಂಚ ತಾನಾಗೆ ಚೆನ್ನಾಗಾಗುತ್ತೆ ಅಲ್ವಾ? ನಾವು ಪ್ರಪಂಚನ ಬದಲಾಯಿಸೋಕ್ಕೆ ಆಗಲ್ಲ. ಪ್ರಪಂಚನ ನಾವು ಬದಲಾಯಿಸಬೇಕು, ಪ್ರಪಂಚದಲ್ಲಿ ಯಾವಾಗಲೂ ಒಳ್ಳೆಯದೇ ನಡಿಬೇಕು, ಕೆಟ್ಟವ್ರು ಬದಲಾಗಬೇಕು ಅಂತಂದರೆ ಫಸ್ಟ್ ನಾವು ಬದಲಾಗಬೇಕು. ನಮ್ಮನ್ನು ನಾವು ಬದಲಾಯಿಸ್ಕೋಬೇಕು. ನಾವು ಬದಲಾದರೆ ನಮ್ಮ ಮನೆ ಬದಲಾಗುತ್ತೆ. ನಮ್ಮ ಮನೆ ಬದಲಾದರೆ ನಮ್ಮ ಅಕ್ಕಪಕ್ಕದ ಮನೆಯವ್ರು ಬದಲಾಗ್ತಾರೆ. ಅವ್ರು ಬದಲಾದರೆ ಒಂದು ಏರಿಯಾ ಬದಲಾಗುತ್ತೆ. ಆ ಏರಿಯಾ ಬದಲಾದರೆ, ಆ ಓಣಿ ಬದಲಾದರೆ ಇಡೀ ಊರು ಬದಲಾಗುತ್ತೆ. ಊರು ಬದಲಾದರೆ
ಹಳ್ಳಿ ಬದಲಾಗುತ್ತೆ, ಹಳ್ಳಿ ಆದರೆ ತಾಲೂಕಾಗುತ್ತೆ, ತಾಲೂಕಾದರೆ ಜಿಲ್ಲಾ ಬದಲಾಗುತ್ತೆ, ಜಿಲ್ಲಾ ಬದಲಾದರೆ ರಾಜ್ಯ ಬದಲಾಗುತ್ತೆ, ರಾಜ್ಯ ಬದಲಾದರೆ ದೇಶನೇ ಬದಲೇ ಆಗುತ್ತೆ. ಓಕೆ, ನೀವೇನೇ ಒಳ್ಳೇದು ಮಾಡಬೇಕಂದ್ರೂ ಫಸ್ಟ್ ನಮ್ಮಿಂದನೇ ಆಗಬೇಕು. ನಾವು ಮಾಡಬೇಕು ಅಂದರೆ ನಮ್ಮಿಂದನೇ ಅದು ಪ್ರಾರಂಭ ಆಗಬೇಕು. ಸೊ ದ್ಯಾಟ್ ಅದನ್ನು ನೋಡೋದ್ರಿಂದ ನಿಮ್ಗೇನು ಹೊಟ್ಟೆಗೆ ಅನ್ನ ಬರಲ್ಲ, ನಿಮ್ಮ ಮನೆಗೆ ರೇಷನ್ ತಂದು ಹಾಕಲ್ಲ, ಟೈಮ್ ವೇಸ್ಟ್ ಆಗುತ್ತೆ. ಸೊ ಬಿಡಿ, ಇವತ್ತೆಲ್ಲ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಟ್ವಿಟ್ಟರು ಎಲ್ಲ ರೀಲ್ಸ್ ಸ್ಕ್ರೋಲ್ ಮಾಡೋದು ನೋಡೋದು ಬಿಟ್ಟು ನೋಡಿ ಮಾಡಿ ಒಳ್ಳೆಯದಾಗಲಿ. ಏಕಾದಶಿ ಎಲ್ರಿಗೂ ಒಳ್ಳೇದು ಮಾಡಿ ಭಗವಂತ. ಓಕೆ, ಸೊ ಚೆನ್ನಾಗಿರಿ ಎಲ್ಲರೂ. ಸಾಧ್ಯವಾದಷ್ಟು ಒಳ್ಳೆಯದನ್ನು ಮಾತಾಡಿ, ಕೆಟ್ಟದ್ದನ್ನು ಕೇಳಬೇಡಿ, ಕೆಟ್ಟದ್ದನ್ನು ನೋಡಬೇಡಿ, ಕೆಟ್ಟದ್ದನ್ನು ಮಾಡಬೇಡಿ. ಸೊ ಇದರಿಂದನೇ ನೆಗೆಟಿವ್ ಎನರ್ಜಿಗಳು ಬರೋದು. ಸಾಧ್ಯವಾದಷ್ಟು ಎಲ್ರಿಗೂ ಒಳ್ಳೇದು ಮಾಡಿ. ದಯವಿಟ್ಟು ಇವತ್ತು ಪ್ರಾಣಿ ಪಕ್ಷಿಗಳಿಗೂ ಕೂಡ ಅನ್ನವನ್ನು ತಿನ್ನಿಸ್ಲಿಕ್ಕೆ ಹೋಗಬೇಡಿ. ಸಾಧ್ಯವಾದಷ್ಟು ಹಣ್ಣು ತಿನ್ನಿಸಿ, ಬಾಳೆಹಣ್ಣು, ಬೇರೆ ಬೇರೆ ಹಣ್ಣುಗಳಿದೆ ಅಲ್ವಾ, ಪ್ರಾಣಿ ಪಕ್ಷಿಗಳಿಗೂ ಹಣ್ಣು ತಿನ್ನಿಸಿ. ನಿಮಗೆ ಅನುಕೂಲ ಇದ್ದರೆ ಟೆರೆಸ್ ಮೇಲೆ ಪಕ್ಷಿಗಳಿಗೆ ಕುಡಿಲಿಕ್ಕೆ ನೀರಿಡಿ, ಭತ್ತ ಇಡಿ, ಅಕ್ಕಿ ಇಡಿ. ಯಾವ ಪಕ್ಷಿಗಳು ಏನು ಕಾಳು ತಿನ್ನುತ್ತೋ ಅದೊಂಚೂರು ಇಡಿ, ಒಳ್ಳೆಯದಾಗುತ್ತೆ. ಓಕೆ, ನೀವು ಏನನ್ನು ಕೊಡ್ತೀರೋ ಈ ಪ್ರಪಂಚಕ್ಕೆ ಅಷ್ಟನ್ನು ಮಾತ್ರ ತಿನ್ನೋಕ್ಕೆ ಯೋಗ್ಯರಾಗಿರ್ತೀರ. ಹಾಗಾಗಿ ದಯವಿಟ್ಟು ಕೊಡೋದನ್ನು ಜಾಸ್ತಿ ಮಾಡಿ. ಮತ್ತು ಭಗವಂತನಿಗೆ ಕರ್ಮಫಲ ಇಲ್ಲ. ನೀವೇನು ಕೊಡ್ತೀರೋ ಅದನ್ನು ನಾವು 10 ಪಟ್ಟು, 1000 ಪಟ್ಟು, 1,00,000 ಪಟ್ಟು ಹೆಚ್ಚು ಮಾಡಿ ನಿಮಗೆ ಕೊಡ್ತಾನೆ. ಭಗವಂತನಿಗೆ ಕರ್ಮಫಲ ಇಲ್ಲ. ಹಾಗಾಗಿ ದಯವಿಟ್ಟು ಕರ್ಮಫಲವನ್ನು ಅಂಟಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಓಕೆ, ಹಾಗಾಗಿ ಪ್ರಪಂಚಕ್ಕೆ ದಯವಿಟ್ಟು ಒಳ್ಳೆಯದನ್ನೇ ಕೊಡಿ. ನೀವೇನನ್ನು ಕೊಡ್ತೀರೋ ಅದೇ ವಾಪಸ್ ಬರುತ್ತೆ. ಓಕೆ, ಆಮೇಲೆ ನೀವು ಏನನ್ನು ಯೋಚಿಸ್ತೀರೋ ಅದೇ ಆಗುತ್ತೆ. ಯದ್ಭಾವಂ ತದ್ಭವತಿ. ಕೃಷ್ಣ ಕೂಡ ಅದನ್ನೇ ಹೇಳಿದ್ದು. ಹಾಗಾಗಿ ಮನ್ನಾತು ಶ್ರೀ ಜಗನ್ನಾಥ ಮದ್ಗುರು ಶ್ರೀ ಜಗದ್ಗುರು ಮಮಾತ್ಮ ಸರ್ವಭೂತಾತ್ಮ ತಸ್ಮೈ ಶ್ರೀ ಗುರವೇ ನಮಃ ಅಂತ ಕೃಷ್ಣಾಷ್ಟಕಮ್ಮಲ್ಲಿ ಬರ್ತದೆ. ಸೊ ಹಾಗಾಗಿ ಎಲ್ಲರೂ ನಮ್ಮಂತೇನೆ, ಎಲ್ಲ ಆತ್ಮಗಳಲ್ಲೂ ನಮ್ಮ ಆತ್ಮನೇ ಪರಮಾತ್ಮನೇ ಇದ್ದಾನೆ ಅಂತ ಅಂದ್ಕೊಂಡು ದಯಮಾಡಿ ಯಾರಿಗೂ ಹಿಂಸೆ ಕೊಡದೆ ಮಾಡಿ, ಬಹಳ ಒಳ್ಳೆಯದು. ಓಕೆ, ದಯವಿಟ್ಟು ಇವತ್ತೊಂದು ದಿನನಾದರೂ ಮಾಂಸ ತಿನ್ನೋದನ್ನು ಬಿಡಿ. ತಿಂದರೆ ಏನಾಗುತ್ತೆ ಅಲ್ವಾ, ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಎಲ್ಲರಿಗೂ ಏಕಾದಶಿ ಶುಭಾಶಯ. ಭಗವಂತ ಒಳ್ಳೇದು ಮಾಡಲಿ. ಸಾಧ್ಯವಾದಷ್ಟು ನಾಲ್ಗೆನ ಶುದ್ಧವಾಗಿಟ್ಕೊಳ್ಳಿ ಇವತ್ತು. ಓಕೆ, ನಾಲ್ಗೆಗೆ ತುಂಬ ಶಕ್ತಿ ಇದೆ, ನಮ್ಮ ಶಬ್ದಗಳಲ್ಲಿ ಶಕ್ತಿ ಇದೆ. ನೀವು ಹೇಗೆ ಯಾವಾಗಲೂ ಪಾಸಿಟಿವ್ ಥಿಂಕ್ ಮಾಡ್ತೀರೋ ಒಳ್ಳೆಯದನ್ನು, ಅದು ಒಳ್ಳೆಯದೇ ಆಗುತ್ತೆ. ಓಕೆ, ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ. ಹರಿ ಓಂ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ರಾಧೆ ರಾಧೆ.